ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ರೋಚಕ ಘಟ್ಟಕ್ಕೆ ತಲುಪಿದೆ. ಬಿಗ್ ಬಾಸ್ ಸೀಸನ್ 11ರ ಇನ್ನು ಆಟ ಕೇವಲ 2 ವಾರಕ್ಕೆ ಬಂದು ನಿಂತಿದೆ. ಅಂದರೆ ಕೇವಲ 2 ವಾರ ಮಾತ್ರ ಬಾಕಿ ಇದೆ. ಈ 2 ವಾರದಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಯಾರು ಫೈನಲ್ಗೆ ಹೋಗ್ತಾರೆ, ಯಾರು ಫೈನಲಲ್ಲಿ ಟ್ರೋಫಿ ಪಡಿತಾರೆ, ಇವಿಷ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಈಗ ಇದರ ಒಂದು ಘಟ್ಟವಾಗಿ ಅಥವಾ ಒಂದು ಆಯಾಮವಾಗಿ ಈ ವಾರ ನಡೆದಂತಹ ಟಿಕೆಟ್ ಟು ಫಿನಾಲೆ ಅನ್ನುವಂತಹ ಒಂದು ಟಾಸ್ಕ್ ಏನಿತ್ತು, ಇದು ಕಂಪ್ಲೀಟ್ ಆಗಿ ಅಂತ್ಯಗೊಂಡಿದೆ. ಈಗ ಒಬ್ಬ ಸ್ಪರ್ಧಿಗೆ ಈ ಫೈನಲ್ನ ಟಿಕೆಟ್ ಕೂಡ ಸಿಕ್ಕಿದೆ. 4 ಜನ ಸ್ಪರ್ಧಿಗಳು ಭಾರೀ ತಿರುವು, ಟ್ವಿಸ್ಟು, ಟರ್ನು, ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡು ಭಾರೀ ತಿರುವುಗಳ ನಂತರ 4ವರಿಗೆ ಈ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಆಡುವಂಥ ಅವಕಾಶ ಒದಗಿ ಬಂತು. ಸಾಕಷ್ಟು ಜನರಿಗೆ ಕರ್ಮ ರಿಟರ್ನ್ ಆಯಿತು, ಒಂದಷ್ಟು ಜನರಿಗೆ ಉಲ್ಟಾ ಪಲ್ಟಾ ಆಯಿತು. ಮಂಜು ಮತ್ತು ಗೌತಮಿಗೆ ಶಾಪವಾಗಿ ಪರಿಣಮಿಸ್ತು. ಎಲ್ಲವೂ ಕೂಡ ಆಕೆ ಈ ಕಡೆ ಎಲ್ಲವೂ ಕೂಡ ಆಗಿ ಅಂತಿಮವಾಗಿ 4ವರು ಈ ಫಿನಾಲೆ ಟಾಸ್ಕಿಗೆ, ಅಂದರೆ ನೇರವಾಗಿ ಫಿನಾಲೆಗೆ ಹೋಗುವಂತಹ ಟಿಕೆಟನ್ನು ಪಡೆಯುವಂಥ ಟಾಸ್ಕನ್ನು ಆಡುವಂಥ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾರೆ. ಹಾಗಾದರೆ ಆ 4ವರು ಯಾರು, ಈ 4ವರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಟಿಕೆಟ್ಗಾಗಿ ದೊಡ್ಡದೊಂದು ಯುದ್ಧನೇ ನಡೆದು ಬಿಡ್ತು. ರಣಾಂಗಣವಾಗಿ ಈ ವಾರ ಬಿಗ್ ಬಾಸ್ ಒಂದು ರೀತಿಯಲ್ಲಿ ಬದಲಾಗಿ ಹೋಗಿತ್ತು. ಹಲವರ ಮುಖವಾಡವೂ ಕೂಡ ಹೊರಗಡೆ ಬಂತು. ತ್ರಿವಿಕ್ರಮ್ ನಾಲಿಗೆ ಮತ್ತೆ ಹರಿಬಿಟ್ರೆ ರಜತ್ ಒನ್ ಸೈಡೆಡ್ ಉಸ್ತುವಾರಿ ಹೇಗಿತ್ತು ಅನ್ನೋದನ್ನು ಎಲ್ಲರೂ ಕೂಡ ನೋಡ್ತಾರೆ. ಇನ್ನು ಮಂಜು ಮತ್ತು ಗೌತಮಿ ಮತ್ತೆ ಒಟ್ಟಿಗೆ ಮಾಡಿದಂಥ ಪ್ಲಾನ್ಗಳೆಲ್ಲವೂ ಕೂಡ ತಿರುಗು ಬಾಣವಾಗಿದ್ವು. ಧನರಾಜ್ ಕುರಿಯಾದರು, ಹನುಮಂತ ಬಲಿಪಶು ಆದರು. ಇನ್ನೊಂದು ಕಡೆ ಚೈತ್ರ ಹರಕೆಯ ಕುರಿಯಾಗಿಬಿಟ್ರು ಆರಂಭದಲ್ಲೇ. ಹೀಗೆ ಒಬ್ಬೊಬ್ರದ್ದು ಒಂದೊಂದು ಕತೆ. ಆದರೆ ಭವ್ಯ ಮತ್ತು ಮೋಕ್ಷಿತಾ ತಮ್ಮದೇ ರೀತಿಯಲ್ಲಿ ಆಟ ಆಡಿ ಕೊನೆಗೆ ಅಂತಿಮ ಹಂತಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡಿ ಗೆದ್ದರು. ಹಾಗೆ ನೋಡಿದರೆ ಎಲ್ಲ ಸ್ಪರ್ಧಿಗಳು ಕೂಡ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಟಾಸ್ಕ್ಗಳನ್ನು ಪೂರ್ಣಗೊಳಿಸೋದಕ್ಕೆ ಒದ್ದಾಡಿದ್ದಾರೆ. ಸದ್ಯ ಮನೆಯಲ್ಲಿರುವಂಥ 9 ಜನ ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಫೈನಲ್ ಟಿಕೆಟನ್ನು ಪಡೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಪ್ರೇಕ್ಷಕರಲ್ಲಿ ಮೂಡಿದೆ. ಇದಕ್ಕೆ ಉತ್ತರ ಕೂಡ ಈಗಾಗಲೇ ಸಿಕ್ಕಾಗಿದೆ. ಗ್ರ್ಯಾಂಡ್ ಫಿನಾಲೆ ಟಿಕೆಟನ್ನು ಒಟ್ಟು 4 ಸ್ಪರ್ಧಿಗಳು ಪಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿಗೆ ಏನಾದರೂ ಮಾಡಿ ಗ್ರ್ಯಾಂಡ್ ಫಿನಾಲೆಗೆ ಹೋಗಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಮಾಡುವಂಥ ಹಂತದಲ್ಲಿ ಆ ಟಿಕೆಟನ್ನು ಪಡೆಯುವಂಥ ಟಾಸ್ಕನ್ನು 4 ಜನರು ಅರ್ಹರು ಅನ್ನೋ ರೀತಿಯಲ್ಲಿ ಸ್ಪರ್ಧೆಯನ್ನು ಮಾಡಿ ಅದರಲ್ಲಿ ಒಬ್ಬರಿಗೆ ಈ ಟಿಕೆಟನ್ನು ಕೊಡಲಾಗ್ತದೆ. ಅಲ್ಲಿಗೆ ಸೀಸನ್ 11ರ ಮೊದಲ ಫೈನಲಿಸ್ಟ್ ಯಾರು ಅನ್ನೋದು ಇಲ್ಲಿ ಖಚಿತವಾಗ್ತದೆ, ಫೈನಲ್ ಆಗ್ತದೆ. ಇದಕ್ಕೆ ಈ ವಾರ ಇಡೀ ಟಾಸ್ಕ್ ನಡೆದಿದೆ. ಸೀಸನ್ 11ರ ಬಿಗ್ ಬಾಸ್ ಮನೆಯಲ್ಲಿನ ಟಾಸ್ಕ್ಗಳು ತುಂಬ ಕಷ್ಟ ಇತ್ತು ಅನ್ಬೋದು. ಸ್ಪರ್ಧಿಗಳು ನಾನು ನೀನು ಎನ್ನುವಂತೆ ಟಾಸ್ಕ್ಗಳನ್ನು ಪೂರ್ಣಗೊಳಿಸಿದ್ದಾರೆ. ಆದರೆ ಅಚ್ಚರಿ ಅಂದರೆ ಬಿಗ್ ಬಾಸ್ನಲ್ಲಿ ಸಖತ್ತು ಬಲಿಷ್ಠ ಎನ್ನಲಾಗಿದ್ದಂತಹ ಗೌತಮಿ ಮತ್ತು ಉಗ್ರ ಮಂಜು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಆಯ್ಕೆ ಆಗಲಿಲ್ಲ. ಕೊನೆಯ ಹಂತದಲ್ಲಿ ಎಡವಟ್ಟು ಮಾಡಿಕೊಂಡು ಹೊರಗಡೆ ಉಳಿಯುವಂತಾಯಿತು. ಧನರಾಜ್, ಚೈತ್ರ ಈ ಮೊದಲೇ ಟಿಕೆಟನ್ನು ಕಳ್ಕೊಂಡಿದ್ರು. ಹೀಗಾಗಿ ಈ ಬಾರಿ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಕ್ಯಾಪ್ಟನ್ ರಜತ್, ಭವ್ಯ, ಹನುಮಂತ, ತ್ರಿವಿಕ್ರಮ್ ಆಯ್ಕೆಯಾಗಿದ್ದಾರೆ. ಮೋಕ್ಷಿತಾ ಕೂಡ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಮಿಸ್ ಮಾಡಿಕೊಂಡಿದ್ದಾರೆ. ರಜತ್, ಹನುಮಂತ, ಭವ್ಯ, ತ್ರಿವಿಕ್ರಮ್ ಈ 4ವರಲ್ಲಿ ಒಬ್ಬರು ಶುಕ್ರವಾರದ ಸಂಚಿಕೆಯಲ್ಲಿ ಗ್ರ್ಯಾಂಡ್ ಫಿನಾಲೆಯ ಟಿಕೆಟನ್ನು ಪಡೆಯಲಿದ್ದಾರೆ. ಕನ್ನಡ ಸಿನಿಮಾ ರಂಗದ ಖ್ಯಾತ ನಟ ಮತ್ತು ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಒಬ್ಬ ಸೆಲೆಬ್ರಿಟಿ ಅತಿಥಿ ಶರಣ್ ಮತ್ತು ಅದಿತಿ ಪ್ರಭುದೇವ ಇವರಿಬ್ಬರು ಕೂಡ ಬಂದು ಈ ಟಿಕೆಟನ್ನು ಕೊಟ್ಟಿದ್ದಾರೆ. ಯಾಕಂದರೆ ಗ್ರ್ಯಾಂಡ್ ಫಿನಾಲೆ ಟಿಕೆಟನ್ನು ಸೆಲೆಬ್ರಿಟಿಗಳಿಂದ ಕೊಡಿಸೋದು ಸಾಮಾನ್ಯ. ಹೀಗಾಗಿ ಇಲ್ಲಿ ಶರಣ್ ಮತ್ತು ಅದಿತಿ ಬಂದು ಈ ಟಿಕೆಟನ್ನು ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಬಿಗ್ ಬಾಸ್ ಕೊಡುವಂಥ ಟಾಸ್ಕ್ಗಳನ್ನು ಈ 4 ಸ್ಪರ್ಧಿಗಳು ಎಷ್ಟು ವೇಗವಾಗಿ, ಎಷ್ಟು ಚೆನ್ನಾಗಿ, ಯಾವುದೇ ರೂಲ್ಸ್ ಬ್ರೇಕ್ ಮಾಡದಂತೆ ಕಡಿಮೆ ಅವಧಿಯಲ್ಲಿ ಮುಗಿಸ್ತಾರೋ ಅವರಿಗೆ ಈ ಟಿಕೆಟನ್ನು ಕೊಡ್ತಾರೆ ಅಥವಾ ಫಿನಾಲೆ ಬಾಗಿಲನ್ನು ಓಪನ್ ಮಾಡ್ತಾರೆ. ಮುಂದಿನ ವಾರದಲ್ಲಿ ಯಾರು ಉತ್ತಮವಾಗಿ ಟಾಸ್ಕ್ಗಳನ್ನು ಆಡ್ತಾರೋ ಅವರಿಗೆ ಫಿನಾಲೆ ಟಿಕೆಟನ್ನು ಕೊಡುವಂಥದ್ದು ಮತ್ತೆ ಇರ್ತದೆ. ಇನ್ನೇನೋ ಕೆಲವು ದಿನಗಳು ಮಾತ್ರ ಬಿಗ್ ಬಾಸ್ ನಡೆಯೋದು. ಅಂದರೆ 2 ವಾರ ಇದೆ. 2 ವಾರ ಅಂತ ಹೇಳಿದ್ರೆ 14 + 2 16 ದಿನ ಇರ್ಬೋದು ಇವತ್ತಿನಿಂದ. ಪ್ರೇಕ್ಷಕರು ಫಿನಾಲೆಯಲ್ಲಿ ಯಾರು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಈಗಲೇ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂತಿಮ ನಿರ್ಧಾರ ಏನಾಗಿರುತ್ತೆ ಅದು ಕುತೂಹಲ. ಆದರೆ ಈ ಶುಕ್ರವಾರದ ಈ ಸಂಚಿಕೆಯಲ್ಲಿ ಯಾರಿಗೆ ಈ ಟಿಕೆಟನ್ನು ಕೊಡ್ತಾರೆ ಅನ್ನೋದು ತುಂಬ ಕ್ಯೂರಿಯಾಸಿಟಿ. ಇದಾದ ಬಳಿಕ ಶನಿವಾರ ಮತ್ತು ಭಾನುವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಮತ್ತೇನು ಚರ್ಚೆಗಳು ನಡೀತದೆ, ಮತ್ತೇನು ಟ್ವಿಸ್ಟ್ ಟರ್ನ್ಗಳು ನಡೀತವೆ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಹಾಗೆ ನೋಡಿದರೆ ಈ ಫಿನಾಲೆ ಟಿಕೆಟನ್ನು ಪಡೆಯುವಂತಹ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಏನಿತ್ತು ಇದರಲ್ಲಿ ಗೌತಮಿ ಮತ್ತು ಈ ಮಂಜು ಇಬ್ಬರು ಕೂಡ ಫೇವರೇಟ್ ಆಗಿದ್ದರು. ಇಬ್ಬರು ಕೂಡ ಇರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಇವರೇ ಮಾಡಿಕೊಂಡಂಥ ತಪ್ಪಿಗೆ ತುಂಬ
ತುಂಬ ಹೀನಾಯವಾಗಿ ಸೋಲುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಕೂಡ ಭವ್ಯ ಮತ್ತು ಮೋಕ್ಷಿತ ಎದುರುಗಡೆ ಈ ಬಲಿಷ್ಠ ಸ್ಪರ್ಧಿಗಳು ಸೋಲ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೋ ಗೊತ್ತಿಲ್ವೋ, ಬಹುಶಃ ಮಂಗಳವಾರದಿಂದನೂ ಕೂಡ ಇವರಿಬ್ಬರು ಫೈನಲ್ ರೇಸ್ನಲ್ಲೇ ಇದ್ದರು. ಅಂದರೆ ಈ ಟಿಕೆಟನ್ನು ಪಡಿಬೇಕು ಅನ್ನೋಂಥ ರೇಸ್ನಲ್ಲಿ ಟಾಪ್ನಲ್ಲಿದ್ದವರು ಇವರಿಬ್ಬರು ಕೂಡ. ಬುಧವಾರದ ಟಾಸ್ಕ್ನಲ್ಲೂ ಕೂಡ ಟಾಪ್ನಲ್ಲಿದ್ದರು, ಗುರುವಾರದ ಟಾಸ್ಕ್ನಲ್ಲೂ ಕೂಡ ಟಾಪ್ನಲ್ಲೇ ಇದ್ದರು. ಆದರೆ ಗುರುವಾರ ಎಲ್ಲವೂ ಕೂಡ ಉಲ್ಟಾಪಲ್ಟ ಆಗೋಯಿತು. ಟಬ್ ಮಾದರಿಯ ಆಕೃತಿಯಲ್ಲಿ ಗಾರ್ಡನ್ ಏರಿಯಾದಲ್ಲಿ ಇರಿಸಲಾಗಿತ್ತು. ಅದರ ಮೇಲೆ ಕಂಬಿಗಳನ್ನು ಮುಚ್ಚಲಾಗಿತ್ತು. ಅದಕ್ಕೆ ಇನ್ನೊಂದು ಕಡೆಯಿಂದ ಒಂದು ಡ್ರಮ್ಮನ್ನು ಇಡಲಾಗಿತ್ತು. ನೀರನ್ನು ತಂದು ಡ್ರಮ್ಮಿಗೆ ಹಾಕಿ ಅಲ್ಲಿಂದ ಆ ನೀರು ಬಂದು ಈ ಟಬ್ಗೆ ಬೀಳ್ತದೆ. ಆಗ ಅದರಿಂದ ರಕ್ಷಣೆಯನ್ನು ಮಾಡ್ಕೊಳ್ಬೇಕು, ಮುಳುಗದೆ ರಕ್ಷಣೆಯನ್ನು ಮಾಡ್ಕೊಳ್ಬೇಕು. ಆ ರೀತಿ ಮಾಡೋದರಲ್ಲಿ ನೀರಿನ ಲೆವೆಲ್ ಕೂಡ ನೋಡಬೇಕು, ಹಾಗೆಯೇ ಅಲ್ಲಿ ಬಚಾವಾಗಿದ್ದಾರಾ ಇಲ್ಲ ಅನ್ನೋದನ್ನು ಕೂಡ ನೋಡಬೇಕು. ಈ ವಿಚಾರದಲ್ಲಿ ಇಲ್ಲಿ ಗೌತಮಿ ಸೋಲ್ತಾರೆ. ಗೌತಮಿ ಕಂಪ್ಲೀಟಾಗಿ ಈ ಟಾಸ್ಕನ್ನು ನಿಭಾಯಿಸೋದ್ರಲ್ಲಿ ಸೋಲ್ತಾರೆ. ಮಂಜು ಕೂಡ ಇದನ್ನು ನಿಭಾಯಿಸೋದಕ್ಕೆ ಎಡವುತ್ತಾರೆ. ಹೀಗಾಗಿ ಮಂಜು ಮತ್ತು ಗೌತಮಿ ಎದುರುಗಡೆ ಈ ಮೋಕ್ಷಿತ ಮತ್ತು ಭವ್ಯ ಗೆದ್ದು ಸಿಕ್ಕಾಪಟ್ಟೆ ಖುಷಿಯನ್ನು ಪಡ್ತಾರೆ, ಆನಂದದ ಹೊಳೆಯನ್ನು ಹರಿಸ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಈಸಿ ಇರಲಿಲ್ಲ. ಯಾರಿಗೂ ಕೂಡ ಇವರಿಬ್ಬರು ಗೆಲ್ತಾರೆ ಅನ್ನುವಂತಹ ಕನಿಷ್ಠ ಯೋಚನೆಯೂ ಕೂಡ ಇರಲಿಲ್ಲ. ಅಂಥದ್ರಲ್ಲಿ ಗೌತಮಿ ಮತ್ತು ಮಂಜುವನ್ನು ಸೋಲಿಸಿ ಇವರು ಸಂಭ್ರಮಿಸ್ತಾರೆ. ಯಾರೋ ಮೋಕ್ಷಿತ ಮತ್ತು ಭವ್ಯ ಸಂಭ್ರಮಿಸ್ತಾರೆ. ಈ ಹಂತದಲ್ಲಿ ನಂತರ ಮತ್ತೊಂದು ಟಾಸ್ಕನ್ನು ಕೊಡಲಾಗುತ್ತೆ. ಆ ಟಾಸ್ಕ್ನಲ್ಲಿ ಭವ್ಯ ಗೆಲ್ತಾರೆ, ಮೋಕ್ಷಿತರನ್ನು ಹೊರಗಡೆ ಇರ್ತಾರೆ. ಆಗ ಇಲ್ಲಿ ಭವ್ಯ ಕೂಡ ಈ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಆಡೋದಕ್ಕೆ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾರೆ. ಅಂತಿಮವಾಗಿ ರಜತ್, ತ್ರಿವಿಕ್ರಮು, ಹನುಮಂತ, ಭವ್ಯ ಈ ನಾಲ್ವರು ಈ ಟಾಸ್ಕನ್ನು, ಯಾವುದು ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಆಡೋದಕ್ಕೆ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾರೆ. ಅಲ್ಲೂ ಕೂಡ ಒಂದು ಫ್ಲಾಗನ್ನು ಬಿಡಿಸ್ಕೊಂಡು ಹೋಗಿ ಆ ಫ್ಲಾಗನ್ನು ಈ ಹಗ್ಗದ ಏಣಿಯಲ್ಲಿ ಮೇಲೆ ಹತ್ಕೊಂಡು ಹೋಗಿ ಮೇಲೆ ಅದನ್ನು ಹಾರಿಸಬೇಕು. ಯಾರು ಕಡಿಮೆ ಸಮಯದಲ್ಲಿ ಫ್ಲಾಗನ್ನು ಹಾರಿಸ್ತಾರೆ ಅವರಿಗೆ ಈ ಟಿಕೆಟ್ ಸಿಗುತ್ತೆ. ಒಂದು ಇಲ್ಲಿ ಕ್ಲಿಯರಾಗಿ ಅವರಿಗೆ ಸಿಗುತ್ತೆ ಇವರಿಗೆ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕನ್ಫ್ಯೂಷನ್ಸ್ ಕೂಡ ಇದೆ. ಅಲ್ಲಿ ಹನುಮಂತ ಫಸ್ಟ್ ಇಟ್ಟಿದ್ದ ಅಥವಾ ತ್ರಿವಿಕ್ರಮ್ ಫಸ್ಟ್ ಇಟ್ಟಿದ್ದ ಅನ್ನೋದು ಕನ್ಫ್ಯೂಷನ್ಸ್ ಇದೆ. ಸದ್ಯಕ್ಕೆ ಇದನ್ನು ರಿವೀಲ್ ಮಾಡಿಲ್ಲ, ಯಾರು ಮೊದಲಿಟ್ಟಿದ್ದು ಅನ್ನೋದನ್ನು ರಿವೀಲ್ ಮಾಡಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಕೂಡ ರಿವೀಲ್ ಆಗುತ್ತೆ. ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಬಟ್ ಒಂದಂತೂ ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ ಪ್ರಕಾರ ಹನುಮಂತ ಅಥವಾ ತ್ರಿವಿಕ್ರಮ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಈ ಟಿಕೆಟನ್ನು, ಫಿನಾಲೆ ಟಿಕೆಟನ್ನು ಪಡಿತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್. ಬಟ್ ನಿಮ್ಮ ಪ್ರಕಾರ ಯಾರಿಗೆ ಸಿಕ್ಕಿದ್ರೆ ಬೆಟರ್? ಈ ನಾಲ್ವರಲ್ಲಿ ಯಾರಿಗೆ ಈ ಫಿನಾಲೆ ಟಿಕೆಟ್ ಸಿಕ್ಕಿದ್ರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.